ನಮಸ್ತೆಗಳು. ನಾನು ಫಾತಿಮಾ ಶೇಖ್ ಆಲ್ ಇಂಡಿಯಾ ತಂಜೀಮ್ ಇನ್ಸಾಫ್ ಮಹಿಳಾ ಅಧ್ಯಕ್ಷೆ. ನಾವು 5ನೇ ತಾರೀಕಿನ ಪ್ರತಿಭಟನೆ ಮುಖಾಂತರ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಅದಕ್ಕೆ ಮುಖ್ಯ ಕಾರಣ ಎಲ್ಲ ಬ್ಯಾಂಕ್ಗಳು ಏನು ಸಾಲವನ್ನು ಕೊಡ್ತಂತ ಅವ್ರದ್ದು ಏನು ರೂಲ್ಸ್ ಇದೆ ಆ ರೂಲ್ಸ್ ಪ್ರಕಾರಾಗಿ ಸಾಲವನ್ನು ಕೊಡುವುದಿಲ್ಲ. ಮತ್ತು ಸಾಲ ರೂಲ್ಸ್ ಏನೋ ಸ್ಕೀಮ್ಗಳಿದೆ ಅದ್ರ ಬಗ್ಗೆ ಜನರಿಗೆ ಅರಿವಿನೂ ಮಾಡಿಸಲ್ಲ. ಇದೆ ಅಂತಂದರೆ ಇಲ್ಲ ಅಂತ ಹೇಳಿ ಅದು ಏನು ಸ್ಕೀಮ್ಗಳು ಬರ್ತವೆ ಅದ್ರ ಬಗ್ಗೆ ಜನರಿಗೆ ತಿಳಿಸಲ್ಲ. ಮತ್ತು ಅದಕ್ಕೆ ಇಲ್ಲೇ ಎಲ್ಲಕ್ಕಿಂತ ಮುಖ್ಯವಾಗಿ ಅಂತಂದರೆ ಜನರಿಗೆ ಏನು ಸಾಲವನ್ನು ಕೊಡ್ತಾರೆ ಅದ್ರ ಬಗ್ಗೆ ಯಾವ ರೀತಿಯನ್ನು ಉಪಯೋಗ ಮಾಡ್ಕೋಬೇಕು, ಯಾವ ಥರ ಒಂದು ಸಾಲವನ್ನು ಕೊಡಬೇಕು ಅನ್ನೋದು ಒಂದು ರೂಲ್ಸ್ ಸರಿಯಾಗಿಲ್ಲ. ಆ ರೂಲ್ಸ್ ಪ್ರಕಾರವಾಗಿ ಸಾಲವನ್ನು ಕೊಟ್ಟರೆ ಜನರಿಗೆಲ್ಲ ಉಪಯೋಗ ಆಗುತ್ತದೆ. ಹೆಣ್ಮಕ್ಳಿಗೆ ಸಾಲ ಕೊಡಲಿ, ಮೈಕ್ರೋ ಫೈನಾನ್ಸ್ ಆಗಲಿ, ಯಾವುದೇ ಬ್ಯಾಂಕ್ ಆಗಲಿ, ಅವರಿಗೆ ಅವ್ರ ಉದ್ಯೋಗ ಸಲುವಾಗಿ ಮತ್ತು ಅವರಿಗೆ ಉಪಯೋಗ ಆಗಬೇಕು ಮುಂದೆ. ಮತ್ತು ಅವ್ರಿಗೆ ಉಪಯೋಗ ಯಾವ ಥರ ಮಾಡ್ಕೋಬೇಕನ್ನೋದು ಅರಿವಿ ಮಾಡಲಾರ್ದೆ ಅವರಿಗೆ ಸಾಲ ಕೊಡ್ತಾ ಇದ್ದಾರೆ. ಮತ್ತು ಸಾಲ ಕೊಡೋದು ಅಂತಂದರೆ ಬರೀ 5,000 10,000 ಯಾವುದೂ ಬಿಸ್ನೆಸ್ ಆಗುವುದಿಲ್ಲ. 5,000 10,000 ಅವರು ಲೋನ್ ಕೊಟ್ಟರೆ ಅವರಿಗೆ ಅವ್ರು ತನ್ನ ಮನೆ ಸಂಸಾರಕ್ಕೆ ಉಪಯೋಗ ಮಾಡ್ಕೋತಾರೆ. ಅವರಿಗೆ ಒಂದು ಇಷ್ಟೇ ಅಂತ ದುಡ್ಡು ಕೊಟ್ಟು ಅವರಿಗೆ ಒಂದು ಬಿಸ್ನೆಸ್ ಮಾಡೋದಂಥ ಒಂದು ಉಪಯೋಗ ಆಗದಪ್ಲೇ ಅವರಿಗೆ ಏನು ಸಾಲ ಕೊಡ್ತಾರಲ್ಲ ಅದು ಒಂದು ಭಾಳ ಮುಖ್ಯವಾಗಿದೆ. ಎಲ್ಲ ಬ್ಯಾಂಕ್ಗಳಿಗೆ ಮತ್ತು ಎಲ್ಲ ಮೈಕ್ರೋ ಫೈನಾನ್ಸ್ದವ್ರು ಎಲ್ಲರೂ ಏನು ಹೆಣ್ಮಕ್ಳೇನು ಸಿಕ್ಬಿದ್ದಿದ್ದಾರೆ ಈ ಬಡ್ಡಿ ದರದಲ್ಲಿ ಮತ್ತು ಬಡ್ಡಿ ಮತ್ತು ಮೈಕ್ರೋ ಫೈನಾನ್ಸಲ್ಲಿ ಮುಖ್ಯವಾದ ಸಾಲದಲ್ಲಿ ಎಲ್ಲ ಹೆಣ್ಮಕ್ಳೇನು ಸಿಕ್ಬಿದ್ದಿದ್ದಾರೆ. ಇದಕ್ಕೆ ಮುಖ್ಯವಾದ ಕಾರಣವೇ ಅವರಿಗೆ ಸರಿಯಾದ ನಾಲೆಜ್ ಇರಲಾರ್ದಕ್ಕೆ. ಯಾಕಂತಂದರೆ ಅವ್ರು ಸಾಲ ತೊಗೊಂಡು ಮನೆ ಸಂಸಾರಕ್ಕೆ ಖರ್ಚು ಮಾಡ್ಕೊಂಡಿರೋ ಹೊರತು ಅವರು ಯಾವುದೂ ಬಿಸ್ನೆಸ್ ಮಾಡಿಲ್ಲ. ಅವ್ರಿಗೆ ಬಿಸ್ನೆಸ್ ಮಾಡಬೇಕು, ಹೆಣ್ಮಕ್ಳು ಮುಂದೆ ಬರಬೇಕು ಮತ್ತು ಅವರಿಗೆ ಸಾಲ ಸರಿಯಾಗಿ ಸಿಗಬೇಕು. ಎಲ್ಲ ಬ್ಯಾಂಕ್ದವ್ರು ಸಾಲ ಕೊಡಬೇಕು. ಬರೀ ಮೈಕ್ರೋ ಫೈನಾನ್ಸ್ದವ್ರು ಬಡ್ಡಿ ಕಟ್ಕೋತೆ ಹೋಗಬೇಕು, ಬಡ್ಡಿನೇ ಕಟ್ಕೋತ ಹೋಗಬೇಕು. ಈ ಕಡೆ ನಮ್ಗೆ ಏನೂ ಉಪಯೋಗ ಇಲ್ಲದೆ ಏನೂ ಬಿಸ್ನೆಸ್ ಇಲ್ಲದೆ ಹೆಣ್ಮಕ್ಳು ಎಲ್ಲಿಂದ ತಂದು ಕೊಡಬೇಕು ಅದು ಸಾಲ ಕಟ್ಟೋದಂತಂದರೆ ಒಂದು ಯಾವುದೇ ಒಂದು ಇದು ಇರಬೇಕಲ್ಲ ಅವ್ರಿಗೆ ಕಟ್ಟಕ್ಕೆ. ಈ ಥರ ಮಾಡಲಾರ್ದಕ್ಕೆ ಒಂದು ಏನೂ ರೂಲ್ಸ್ ರೆಗ್ಯುಲೇಷನ್ ಇಲ್ಲದಾಕೆ ಹೆಣ್ಮಕ್ಳು ಎಲ್ಲರೂ ಒಂದು ಮೈಕ್ರೋ ಫೈನಾನ್ಸ್ ಅಂತ ಬಡ್ಡಿ ದರ ಅಂತ ಒಂದು ದೊಡ್ಡ ಜಾಗದಲ್ಲಿ ಸಿಗ್ಬಿದ್ದಿದ್ದಾರೆ. ಇದಕ್ಕೆ ಕಾರಣ ಅಂತಂದರೆ ಹೆಣ್ಮಕ್ಳಿಗೆ ಉದ್ಯೋಗ ಇಲ್ಲದೆ ಮತ್ತು ಅವ್ರಿಗೆ ಏನೂ ಯಾವುದೇ ಕಂಪನಿ ಅಥವಾ ಯಾವುದೇ ಏನೂ ಕೆಲಸ ಇಲ್ಲದೆ ಕಾರಣವಾಗಿ ಇಷ್ಟು ಹೆಣ್ಮಕ್ಳೆಲ್ಲ ಇಂಥವೆಲ್ಲ ತೊಂದರೆಯಲ್ಲಿ ಸಿಗ್ಬಿದ್ದಿದ್ದಾರೆ. ಅದಕ್ಕೆ ಇವೆಲ್ಲ ನಾವು ಈ ತೊಂದರೆಯನ್ನು ನಾವು ಬಗೆಹರಿಸಬೇಕು ಮತ್ತು ಎಲ್ಲ ಫೌಂಡೇಶನ್ಲಿಂತ ಅವ್ರಿಗೆ ಹೆಣ್ಮಕ್ಳಿಗೆ ಒಂದು ಇದರ್ಲಿಂದ ತೆಗಿಬೇಕು ಜಾಲಲಿಂತ ಅಂತಂದರೆ ಅವರಿಗೆ ಸರಿಯಾದ ನಾಲೆಜ್ ಸಿಗಬೇಕು. ಮತ್ತು ಎಲ್ಲ ಬ್ಯಾಂಕ್ದವ್ರು ಅವ್ರಿಗೆ ಸಾಲ ಕೊಡಬೇಕು. ಮತ್ತು ಇಂಥವೆಲ್ಲ ಏನು ಬಡ್ಡಿದು ಏನು ಚಕ್ರ ಬಡ್ಡಿ ಅಥವಾ ಬಡ್ಡಿ ಏನಿದೆ ಇವೆಲ್ಲ ರೂಲ್ಸನ್ನು ರೆಗ್ಯುಲೇಷನನ್ನು ಚೇಂಜ್ ಮಾಡಿಸಿ ಅವ್ರಿಗೆ ಮುಂದೆ ತರಬೇಕಂತೇಳಿ ನಮ್ಮದು ಒಂದು ಮನವಿ ಪತ್ರಿಕೆ ಪ್ರತಿಭಟನೆಯಲ್ಲಿಂತ 5ನೇ ತಾರೀಕಿಗೆ ನಾವು ಮಾಡಿ ಎಲ್ಲರಿಗೂ ಒಂದು DC ಆಫೀಸಲ್ಲಿ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರತಿಭಟನೆಗೆ ಎಷ್ಟು ಜನ ಬರ್ಬೋದು ಮೇಡಮ್? ಏನು ಸರ್, ಈ ಪ್ರತಿಭಟನೆಗೆ ಎಷ್ಟು ಮಂದಿ ಬರ್ಬೋದು, ಎಷ್ಟು ಜನ ಬರ್ಬೋದು? 100 ಜನಕ್ಕಿಂತ ಹೆಚ್ಚಿಗೂ ಬರ್ಬೋದು ಪ್ರತಿಭಟನೆ ಮಾಡಲು.